ಈ ಆ ಸಿನಿಮಾ ಆದ್ಮೇಲೆ ಒಂದಿಷ್ಟು ಮೇಂಟೈನ್ ಮಾಡೋದು ಇದ್ದೇ ಇರುತ್ತಲ್ಲ, ಅವಾಗ ಹೆಂಗೆ ಮಾಡಿದ್ರಿ, ಏನ್ ಕತೆ, ನಿಮ್ಗೆ ಗೊತ್ತಾ ಪಿಕ್ಚರ್ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಲಾಭ ಬಂದವ್ರು ಕೊಡಕ್ ಬರ್ಲಿಲ್ಲ ಎಕ್ಸ್ಟ್ರಾ. ಪಿಕ್ಚರ್ ಮಾಡುವಾಗ ಅಮ್ಮ ಅಲ್ಲ ಹೈದರಾಬಾದ್ಗೆ ಹೋದ್ರು, ಹಬ್ಬನ ತೆಲುಗಲ್ಲಿ ಮಾಡಕ್ ಹೋದ್ರು ಅವರು. ನಾನು ಹೋಗ್ಲಿಲ್ಲ, ನಾನು ಇಲ್ಲೇ ಇದ್ದೆ. ನಿಜ ನಂಬ್ತೀರ, ಸೂಪರ್ ಹಿಟ್ ಆಗಿದೆ. ನನ್ನ ಹತ್ರ ಕಾರಿಲ್ಲ, ಕಾರೆಲ್ಲ ಹೈದರಾಬಾದಲ್ಲಿತ್ತು. ನನ್ನ ಹತ್ರ ಒಂದು ಸ್ಕೂಟರ್ ಇತ್ತು, ಗಡಿಬಿಡಿ ಕೃಷ್ಣದಲ್ಲಿ ಶಿವರಾಜ್ ಕುಮಾರ್ ಓಡಿಸ್ತಾರೆ ಒಂದು ದೊಡ್ಡದು ಬೈಕ್, ಬಜಾಜ್ ಅಂತ, ಗಡಿಬಿಡಿ ಕೃಷ್ಣ ಪಿಕ್ಚರಲ್ಲಿ ಅದಿತ್ತು. ಅದು ಹಾಕೊಂಡು ಓಡಾಡೋಕ್ಕೂ ಪೆಟ್ರೋಲ್ ಇಲ್ಲ. ಪಿಕ್ಚರ್ ಸೂಪರ್ ಹಿಟ್ಟು, ನನ್ನ ಹೀರೋ. ಹಾಂ, ಓಡಾಡೋಕ್ಕೆ ಕಾಸಿರಲಿಲ್ಲ ಸರ್, ಡೌನ್ ಬಂದರೆ ತಳ್ಕೊಂಡು ಹೋಗ್ತಿದ್ದೆ. ಅದೇ ಸರ್, ಈಗ ಅದಾದ್ಮೇಲೆ ಗಾಂಧಿನಗರದಲ್ಲಿ ನೀವು ಅಡ್ಡಾಡ್ತೀರಾ, ನೆಕ್ಸ್ಟ್ ಒಂದಿಷ್ಟು ಸಿನಿಮಾಗಳು ಮಾಡ್ಬೇಕಂತ ಹೋರಾಡ್ತೀರಾ. ಒಂದು 4-5 ಸಿನಿಮಾನೂ ಆಗುತ್ತೆ ನಿಮ್ದು, ಒಂದೆರಡು ಸಿನಿಮಾ ಒಂದು ಲೆವೆಲ್ಗೆ ಆಗುತ್ತೆ. ಆಮೇಲೆ ಉಳಿದ ಸಿನಿಮಾ ಯಾವುದು ಕೂಡ ಅಷ್ಟು ಮಟ್ಟಿಗೆ ಆಗಲ್ಲ. ಹೌದು. ವಾಸ್ ಅವರ ಮನಸ್ಥಿತಿ ಅವಾಗ ಹೆಂಗಿತ್ತು? ಸಿನಿಮಾಗೆ ಬಂದು ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಏನಾರು ಅನಿಸ್ತಾ ಅಂತ? ಇಲ್ಲ, ತಪ್ಪು ಅಂತಿಲ್ಲ, ಏನೋ ಒಂದು ಪಿಕ್ಚರ್ ಮಾಡಬೇಕು ಅಂತ ಆಸೆ ಇತ್ತು, ಆಸೆ ತೀರ್ಸ್ಕೊಂಡಿದ್ದೀನಿ ಅನ್ಕೊಂಡೆ. 1-2 ಪಿಕ್ಚರ್ ಮಾಡಬೇಕು, ಹೀರೋ ಅನ್ಸ್ಕೋಬೇಕು ಅಷ್ಟೇ, ಒಂದು ಆಸೆ ಇತ್ತು ಹೀರೋ ಅಂತ. ನನಗೆ ಅದಾದ್ಮೇಲೆ ಆಕ್ಷನ್ ಹೀರೋ ಆಗ್ಬೇಕು ಅಂತ ಪಾಪ ನಿಮ್ಗೆ ಭಾಳ ಆಸೆ ಇತ್ತು. ನನಗೆ ಮೇಯ್ನ್ ಆಸೆ ಇದ್ದಿದ್ದೇನು ಗೊತ್ತಾ, ನನ್ನ ಲೈಫಲ್ಲಿ ಚಿರಂಜೀವಿ ಅವ್ರನ್ನ ಒಂದ್ಸಲ ನೋಡ್ಬೇಕು ಅಂತ ಆಸೆ ಇತ್ತು. ಊರಲ್ಲಿದ್ದಾಗ ಆ ಆಸೆ ತೀರೋಯ್ತಲ್ಲ. ಚಿರಂಜೀವಿ ಅವ್ರ ಜೊತೆ ಪಿಕ್ಚರ್ ಮಾಡ್ಬಿಟ್ಟೆ, ಅವ್ರ ಜೊತೆ ಒಂದು 6 ತಿಂಗಳು 1 ವರ್ಷ ಒಂದೇ ರೂಮಲ್ಲಿ ಮಲಗ್ಬಿಟ್ಟಿದ್ದೆ. ಈ ಚಿರಂಜೀವಿ ನೋಡ್ಬೇಕು ಅಂತ ಚೆನ್ನಾಗಿ ಸೈಕಲಲ್ಲಿ ಹೋದವನು ಚಿರಂಜೀವಿ ಜೊತೆ ಸಿನಿಮಾ ಮಾಡ್ತೀನಿ ಅಂದ್ರೆ ಅದಕ್ಕಿನ್ನ ಸಾಧನೆ ಏನ್ ಬೇಕು? ಅದು ನಿಮ್ಗೆ ಅಲ್ಲೇ ಸಾಧನೆ ಮಾಡ್ದಂಗಲ್ವಾ? ಆಗೋಯ್ತು, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಾಕು. ಅರ್ಥ ಆಯ್ತದ? ನೀವು ಜಯಶ್ರೀ ಅವರಿಗೆ ಒಂದು ರೀತಿಯ ದತ್ತುಪುತ್ರನೇ ಹಂಗ್ ನೋಡಿದ್ರೆ.